ಸ್ಥಾನಮಾನ ಸಿಗಬೇಕು ಅಂತಂದ್ರೆ ಹೋರಾಟ ಮಾಡಬೇಕು, ಆ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಬರ್ತಾ ಇದ್ದಾರೆ. ಏನದು ಸ್ಥಾನಮಾನ ಗಿಟ್ಟಿಸ್ಕೊಳ್ಳೋಕ್ಕಾಗಿ ಹೋರಾಟಕ್ಕೆ ಬರ್ತಾ ಇದ್ದಾರೆ ಬಿಜೆಪಿ, ಪ್ರತಿಭಟನೆಗೆ ಭಾಗವಹಿಸಿದ್ದಾರೆ. ಅವ್ರು ಏನು ಬೇಕಾದರೂ ಹೇಳ್ಕೊಳ್ಳಿ. ಯಾವ ರೀತಿ ನಾನು ನನ್ನ ಸ್ಥಾನ ಅಥವಾ ನನ್ನ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವಳು. ನಾನು ಸ್ಥಾನಮಾನದ ಆಸೆ ನನಗಾಗಲಿ ನಮ್ಮ ಕುಟುಂಬದವರಾಗಲಿ ಅಂಬರೀಷ್ ಅವರ ಕಾಲದಿಂದಲೂ ನಮ್ಮದು ತ್ಯಾಗ ಮಾಡಿರೋ ಒಂದು ಕುಟುಂಬ ಬಿಟ್ಟರೆ ಯಾವುದಕ್ಕೂ ಆಸೆ ಪಟ್ಟು ಏನೂ ಇಲ್ಲ. ನಮ್ಮ ಆಸೆ ಏನೇ ಇದ್ರೂ ಮೋದಿ ಅವರು ಮಾಡ್ತಿರೋವಂಥ ಒಳ್ಳೆ ಒಂದು ನಮ್ಮ ದೇಶಕ್ಕಾಗಿ ಅವ್ರು ತರ್ತಾ ಇರೋವಂಥ ಒಳ್ಳೆ ಯೋಜನೆಗಳು, ಬಡವರ ಪರ ಅವ್ರು ಮಾಡ್ತಿರೋವಂಥ ಸೇವೆ ಏನಿದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು, ಅದು ಜನಕ್ಕೆ ತಲುಪಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟರೆ ನಮಗೆ ವೈಯಕ್ತಿಕವಾಗಿ ಯಾವ ರೀತಿಯ ಆಸೆನೂ ಇಲ್ಲ. ಆ ರೀತಿಯ ಆಕಾಂಕ್ಷೆಗಳು, ಆ ರೀತಿ ರಾಜಕಾರಣ ಮಾಡೋರ ಲಿಸ್ಟ್ ನಿಮ್ಮ ಮುಂದೆನೇ ಇದೆ, ಅವ್ರಿಗೆ ಅದು ಅಪ್ಲೈ ಆಗುತ್ತೆ ನೋಡ್ಕೊಳ್ಳಿ. ಅಲ್ಲ, ನಾನು ಬಿಜೆಪಿ ಪಕ್ಷದಲ್ಲಿ ಇರೋದೇ ನನಗೊಂದು ಸ್ಥಾನ, ಒಂದು ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಜನಕ್ಕೆ ಜನರ ಪರ ಹೋರಾಟ ಮಾಡುವಂಥ ಪಕ್ಷದಲ್ಲಿ ಇರೋದೇ ಒಂದು ಗೌರವ. ಅದು ಮೋದಿ ಅವರಂತ ಒಬ್ಬ ನಾಯಕರು, ಅವರ ಹಿಂದೆ ನಾವೆಲ್ಲ ಇದ್ದೀವಿ, ನಾವು ಅವರ ಕೆಳಗೆ ಕೈ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದೇ ನಮಗೊಂದು ಗೌರವ. ಅದು ಸ್ಥಾನಮಾನ ಏನಿದೆ, ಸ್ಥಾನಮಾನ ನಾನು MP ಆಗಿದ್ದೆ, ಅಂಬರೀಷ್ ಅವರು ಕ್ಯಾಬಿನೆಟ್ ಮಿನಿಸ್ಟ್ರು ಇಲ್ಲಿದ್ರು, ಅಲ್ಲಿ ಯೂನಿಯನ್ ಮಿನಿಸ್ಟರ್ ಆಗಿದ್ರು. ಇದಕ್ಕಿಂತ ಸ್ಥಾನಮಾನ ಇನ್ನೇನು ನೋಡ್ಬೇಕು? ನಾವೆಲ್ಲ ನೋಡಿದ್ದೀವಿ, ನಮ್ಮ ಕೈಲಿ ಏನು ನೋಡದೆ, ಏನು ಹಿನ್ನೆಲೆ ಇಲ್ಲದೆ ಇಲ್ಲಿಗೆ ಬಂದಿಲ್ಲ. ಎಲ್ಲ ರೀತಿಯ ಅಧಿಕಾರ ನಾವು ನೋಡಿದ್ವಿ, ಎಲ್ಲ ರೀತಿಯ ಜನರಲ್ಲಿ ಒಂದು ಪಾಪ್ಯುಲಾರಿಟಿನೂ ನಾವು ಸಿನಿಮಾ ರಂಗದಲ್ಲೂ ನೋಡಿದ್ವಿ, ಇಲ್ಲೂ ನೋಡಿದ್ವಿ. ಇದು ಯಾರೂ ಕಾಣದೇ ಇರೋರು ಬಹುಶಃ ಬೇರೆ ರೀತಿ ಅವ್ರು ತಿಳ್ಕೊಂಡು ಮಾತಾಡ್ಬೋದೇ ಹೊರತು ನಮ್ಗೆ ಆ ರೀತಿಯ ದುರಾಸೆ ಅನ್ನೋದು ಇಲ್ಲ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.